ರೀತಿಯಾದ ಐತಿ ಅಂದ್ರ ಹಾಲಿಗೆ ಮತ್ತು ಕಲ್ಲಿಗೆ ಐತಿ. ಕಲ್ಲಿನ ಮೇಲೆ ಹಾಲು ಹಾಕಿದಾಗ ಅದು ಭೂಮಿಯನ್ನ ಸೇರ್ತತಿ, ಹುತ್ತಕ್ಕೆ ಹಾಲು ಹಾಕಿದಾಗ ಅದು ಸಹಿತ ಭೂಮಿಯನ್ನ ಸೇರ್ತತಿ. ಈ ಟೈಮ್ನಾಗ ಹೋಗಿ ಹಾಲು ಇರಿದ್ರೇನು ಹೋಗ್ತದೇನ್ರಿ? ಇಲ್ಲ, ಮ್ಯಾಲೆ ಹಿಂಗ್ ಹೋಗ್ತತಿ. ಮಳೆಗಾಲ ಸಂದರ್ಭದಲ್ಲಿ ಅದನ್ನ ಮಾಡೋ ಉದ್ದೇಶ ಏನೈತಿ ಅಂತಂದ್ರ ಭೂಮಿಯಲ್ಲಿ ಭೂಕಂಪ ಆಗ್ತಿರ್ತಾವ, ಅವೆಲ್ಲವನ್ನು ಸಹಿತ ತಡೆಯುವಂತ ಶಕ್ತಿ ಕಲ್ಲು ನಾಗರಕ್ಕ ಮತ್ತು ಹುತ್ತಕ್ಕೈತಿ. ಈಗ ಹೋಗಿ ನೀವು ಹಾಲು ಎರಿತೀರ ಯಾರು ಇರಂಗಿಲ್ಲ. ಅದ ಸಮಯದಾಗ ಅವ್ನ್ ಮಾಡ್ಬೇಕು ಅಂತ ತಿಳ್ಕೊಂಡು ಹಿಂದಿನ ನಮ್ಮ ಪೂರ್ವಜರು ಹಾಕೊಟ್ಟಿರ್ತಾರ. ಆ ಪೂರ್ವಜರು ಹಾಕೋ ಜೊತೆಗೆ ನೋಡಿ ನಾವು ಹಾಲು ಎರೆ ಮುಂದೆ ಹೇಳ್ತೇವೆ, ಏನಂತೇವೆ? ಅಪ್ಪಂದ್ ಹಾಕಿದೆ, ಅಮ್ಮನ ಹಾಕಿದೆ, ಎಲ್ಲರನ್ನ ನೆನೀತೇವಿಲ್ಲ. ಹಿರಿಯರನ್ನ ನೆನೆಯೋದು ಆಯ್ತು, ಹಾಲನ್ನು ಎರೆದ್ರಿ, ನಮ್ಮ ಸಂಪ್ರದಾಯನ ಉಳಿಸಿದ್ವಿ, ಪ್ರಕೃತಿಗೆ ಕೊಡುಗೆಯನ್ನು ಕೊಟ್ಟು. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಏನ್ ಬರ್ತಾವ ಅಂತಂದ್ರ ನಮ್ಮ ಧರ್ಮದಲ್ಲಿ ಬರ್ತಾವ. ಆ ಧರ್ಮವನ್ನ ತೋರಿಸುವಂತಹ, ಆ ಧರ್ಮವನ್ನ ಪಾಲಿಸುವಂತಹ ಎಲ್ಲರಿಗೂ ತಾಯಿಗೂ ಸಹಿತ ಉಡಿ ತುಂಬಿದ್ರು, ಹೌದಿಲ್ರಿ? ಎಲ್ಲರಿಗೂ ಸಹಿತ ಫಲದಾನವನ್ನು ಮಾಡಿದ್ರು. ಫಲದಾನ ಏನಂತಂದ್ರ ಫಲದಾನದ ಸಹಿತ ಅಷ್ಟೇ ರೀ, ಒಳ್ಳೆ ರೀತಿಯಾಗಿರ್ತಕ್ಕಂಥ ವಂಶ ಅಭಿವೃದ್ಧಿ ಆಗ್ಬೇಕು, ಬೆಳೆದಿರ್ತಕ್ಕಂಥ ಮಗು ಸಹಿತ ಉತ್ತಮ ರೀತಿಯಾಗಿರ್ಬೇಕು. ಸೀಮಂತ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರ, ಹೌದಿಲ್ರಿ? ಗರ್ಭದಲ್ಲಿ ಏನೈತಿ ಅಂತಂದ್ರ ಮಗುವಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಕ್ತಿ ಬರುವಂತವು ಇರ್ತಾವ. ಅವೆಲ್ಲೂ ಸಹಿತ ಗರ್ಭದಿಂದನ ಬರ್ಲಿ ಅಂತ ತಿಳ್ಕೊಂಡು ಸೀಮಂತ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಆ ವ್ಯವಸ್ಥೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ಸಹಿತ ಮಾದರಿಯಾಗೈತಿ. ಎಲ್ಲ ಮಹಿಳೆಯರು ಬಂದಿರಿ, ಎಲ್ಲರೂ ಬಂದಿರಿ. ನಾವೇನ್ ಮಾಡ್ಬೇಕು? ಪ್ರಥಮವಾಗಿ ತಂದೆ ತಾಯಿಗಳ ಸೇವೆ ಮಾಡ್ಬೇಕು. ಈಗ ಇತಿಹಾಸವನ್ನು ನಾವು ನೋಡುತ್ತಾ ಹೋದಾಗ ತಂದೆ ತಾಯಿಗಳ ಸೇವೆ ಮಾಡಿದಾರ ಸಹಿತ ಎಲ್ಲದಾರ ಅಂತಂದ್ರ ನಮ್ಮೆಲ್ಲ ಶರಣರು ಎಲ್ಲರೂ ನೋಡಿದ್ರು ಸಹಿತ ಎಲ್ಲರೂ ಸಹಿತ ತಂದೆ ತಾಯಿಗಳ ಸೇವಾ ಮಾಡಿದವ್ರ. ನಮ್ ಶಿಶುನ ಈಗ ಮೊನ್ನೆ ನೋಡ್ತೀವಿ, ಶಿಶುನಾಳ ಜಾತ್ರೆ ಆಯ್ತು. ಶರೀಫ್ ಶಿವಯೋಗಿಗಳು ಒಮ್ಮೆ ಏನಾಗಿತ್ತು ನೋಡ್ರಿ, ಶರೀಫ್ ಶಿವಯೋಗಿ ಕನ್ಯೆ ನೋಡಕ್ ಹೋಗಿರ್ತಾರ. ಕನ್ಯೆ ನೋಡಿ ಕನ್ಯೆ ಮನಸ್ಸಿಗೆ ಬಂದಿರ್ತತಿ, ಕನ್ಯಾದವ್ರ ಮನಿಗ್ ಬರ್ತಾರ. ಬಂದೇನ್ ನೋಡ್ತಾರೆ, ಹೊರ ನೋಡ್ಬೇಕಿಲ್ರಿ, ಹೊರ ಹೆಂಗೈತಿ ಹೆಂಗೆಲ್ಲ ವಿಚಾರ ಮಾಡ್ತಾರ. ಏನ್ ಓದ್ಯಾನ, ಎಷ್ಟ್ ಎಕರೆ ಐತಿ ಅವ್ರದ್ದು, ಶಾಣೆ ಆದಾನೋ ಇಲ್ಲೋ, ಚಟ ಮಾಡ್ತಾನೋ ಇಲ್ಲೋ, ಹಿಂಗ್ ವಿಚಾರ ಮಾಡ್ತಿರ್ತಾರ. ಹಂಗ ಕನ್ಯಾದವ್ರ ಶಿಶುನಾಳ ಶರೀಫರ ಮನಿಗೆ ಬಂದು ವಿಚಾರ ಮಾಡ್ತಿರ್ತಾರ. ಶರೀಫ್ರಲ್ಲಿ ಹೊರ ಹೋಗಿರ್ತಾರ, ಹೋಗಿ ಒಳಗ್ ಬಂದು ಮನೆ ಒಳಗೆ ಅಡಿಗೆ ಮನೆಗೆ ಹೋಗಿ ಒಳಗೆ ಬರ್ತಾರ. ಬಂದು ಅವ್ರನ್ನ ವಿಚಾರ ಮಾಡ್ತಿರ್ತಾರ. ಏನ್ ಮಾಡ್ತಿಪ್ಪ, ಏನ್ ಕೆಲಸ ಮಾಡ್ತಿ, ಏನೇನೈತಿ, ಏನಿಲ್ಲ ಅಂತ ಕೇಳ್ತಿರ್ತಾರ. ಕೇಳುವಾಗ ಎಲ್ಲಿಗೆ ಹೋಗಿದ್ದೀಪ ಅಂತಾರ. ಅವಾಗ ಶರೀಫ್ ಏನ್ ಹೇಳ್ತಾನ, ಮಕ್ಕಾ ಮತ್ತು ಮದಿನಾಕ್ ಹೋಗಿ ಬಂದಿರಿ ಅಂತ. ಅವ್ರಿಗೆ ಆಶ್ಚರ್ಯವಾಗ್ತತಿ. ಯಾಕಂತಂದ್ರ ಆಗಿನ ಕಾಲದಾಗ ಮಕ್ಕಾ ಮತ್ತು ಮದಿನಾಕ್ ಹೋಗಾಕ 6 ತಿಂಗಳ, ಬರಾಕ 6 ತಿಂಗಳು ಬೇಕಾಗಿತ್ತು. ಇವೇನೀಗ ಮಕ್ಕಾಕ್ ಮತ್ತು ಮದಿನಾಕ್ ಹೋಗಿ ಬಂದಾನಲ್ಲ ಅಂತ ತಿಳ್ಕೊಂಡು ಏನ್ ಹುಚ್ಚದಾನೋ ಕನ್ಯಾ ಕೊಡ್ಬೇಕು ಅನ್ನೋ ವಿಚಾರ ಮಾಡ್ತಾರ. ಅವರೊಬ್ರು ಬಂದಿರತಕ್ಕಂಥ ಹಿರಿಯರು ಶಾಣೆ ಇರ್ತಾರ. ಮಕ್ಕಾ ಮದಿನಾಕ್ ಹೋಗಿ ಬಂದೇನಪ್ಪ, ಹಂಗಾರ ಬಾಯಲ್ಲಿ ತೋರಿಸ್ಬಾ ಅಂತ ಕರಿತಾರ. ಕರ್ಕೊಂಡು ಹೋಗ್ತಾನ. ಕರ್ಕೊಂಡು ಹೋಗಿ ಅಡಿಗೆ ಮನೆ ಹೋಗಿ ಅವ್ರ ತಂದೆ ತಾಯಿಗಳ ಪಾದ ತೋರಿಸ್ತಾನ. ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ತೈತಿ. ಏನಂತಂದ್ರ ಎಷ್ಟ ಮಹಾನ್ ವ್ಯಕ್ತಿ ಅದಾನ ಇವ, ಎಷ್ಟು ಒಳ್ಳೆ ಗುಣ ಅದಾನ, ಇವಂಗ ಕನ್ಯೆ ಕೊಡಾಕ ಅಡ್ಡಿ ಇಲ್ಲ ಅಂತ ತಿಳ್ಕೊಂಡು ಪಾಸ್ ಮಾಡ್ತಾರಂತ. ಯಾಕಂತಂದ್ರ ತಂದೆ ತಾಯಿಗಳ ಸೇವಾ ಮಾಡಿ. ಈಗ ನೋಡ್ರಿ, ಶಿಶುನಾಳ ಅಂದ್ರ ಶರೀಫ ಅಂತೀವಿ, ಏನಂತೀವಿ? ಶಿಶುನಾಳ ಗ್ರಾಮ ಅಂದ್ರ ಶರೀಫ ಅಂತೀವಿ. ಹಂಗ ನಾಡಿಗೆ ಈಗ 2 ಹಾಡು ಬಿಡುಗಡೆ ಮಾಡಿದ್ರು. ಅದ್ರ ಪೂರ್ವ ಹಾಡು ಅದ ಇತ್ತು. ಶಿಶುನಾಳ ಶರೀಫರದ್ದ ತಗೊಂಡಿವತ್ತು ಚನ್ನವೀರೇಶ್ವರ ಮಠದೊಳಗ ಹಾಡನ್ನ ಧ್ವನಿಸುರುಳಿನ ಬಿಡುಗಡೆ ಮಾಡ್ಯಾರ. ಅಂತ ವ್ಯಕ್ತಿ ಯಾರಾಗ್ಯಾರ ಅಂತಂದ್ರ ಶಿಶುನಾಳ ಶರೀಫರು. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ನೋಡ್ಬೋದು, ತುಕಾರಾಮ ಅಂತಂದ ಒಬ್ಬ ವ್ಯಕ್ತಿ ಇದ್ದ. ತುಕಾರಾಮ ಅಂತಂದ್ರ ಅವನು ಸಹಿತ ಮರಾಠ ಸಮುದಾಯದವ. ಅವನು ಸಹಿತ ತಂದೆ ತಾಯಿಗಳ ಸೇವೆ ಮಾಡಿದ್ದಕ್ಕಾಗಿ ಏನಾಗಿದ್ದ ಅಂದ್ರ ಮಹಾನ್ ಸಂತಾನಾಗಿದ್ದ. ಪಂಡ್ರಾಪುರಕ್ಕೆ ಹೋಗಿರಿ ನೀವು. ಪಂಡ್ರಾಪುರದಾಗ ಹೋದಾಗ ನೋಡ್ರಿ, ಒಂದು ಇಟ್ಟಂಗಿ ಮೇಲೆ ಅದ ನಾವು, ಯಾರೋ ವಿಠೋಬ. ಹೀಗೆ ಒಮ್ಮೆ ಏನ್ ಮಾಡ್ತಾನಂದ್ರ ತಂದೆ ತಾಯಿಗಳ ಸೇವೆ ಮಾಡ್ತಿರ್ತಾನ ತುಕಾರಾಮ. ತಂದೆ ತಾಯಿಗಳ ಸೇವೆ ಮಾಡೋದನ್ನ ನೋಡಿ ವಿಠೋಬ ಫಲ ಕೊಡ್ಬೇಕು ಅಂತ ತಿಳ್ಕೊಂಡು ಬಂದು, ತುಕಾರಾಮ ಬಾಯಿಲಿಪ್ಪ, ತುಕಾರಾಮ ಬಾ, ನಿನಗೊಂದು ವರ ಕೊಡಾಕಂತಾನಿ, ತಗೋಬಾ ಅಂತಾನ. ಅವಾಗ ಏನ್ ಮಾಡ್ತಾನ ತುಕಾರಾಮ, ತಂದೆ ತಾಯಿಗಳ ಸೇವೆ ಮಾಡಾಕಂತಾನಿ, ಸ್ವಲ್ಪ ನಿಲ್ರಿ, ಮುಗಿದ ಮೇಲೆ ಬರ್ತೀನಿ ಅಂತ ತಿಳ್ಕೊಂಡು ಹಂಗ ಸೇವೆ ಮಾಡಿ ಪೂರ್ತಿ ಎಣ್ಣೆ ಹಚ್ತಾನೆ, ಎಲ್ಲ ಹಚ್ಚಿ ಕೈ ಕಾಲು ಒತ್ತಿ ಏನ್ ಮಾಡ್ತಾನೆ, ಸ್ನಾನ ಮಾಡಿಸಿ ಅದನ್ನ ನೋಡ್ತಿರ್ತಾನ ವಿಠೋಬ. ಅವ್ನು ಸಾಕಾಗಿರ್ತೈತಿ ನೋಡಿ ಮತ್ ನೋಡ್ತಾನ. ಇಷ್ಟೆಲ್ಲ ಸಂತೋಷದಿಂದ ತಂದೆ ತಾಯಿಗಳ ಸೇವೆ ಮಾಡಾಕಂತಾನಲ್ಲ, ಇವ್ಗೇನ್ ನಾ ವರ ಕೊಡ್ಬೇಕು, ವರ ಕೊಡಾಕ್ ಬಂದನಿ, ಹಿಂಗ ಎಂತ ವರ ಕೊಡ್ಬೇಕು, ಯಾವ ವರ ಕೊಟ್ಟರು ಸಹಿತ ಸಾಧ್ಯ ಇಲ್ಲ ಅಂತ ವ್ಯಕ್ತಿ ಅದಾನ ಅಂತ ತಿಳ್ಕೊಂಡು ಅವ್ನ್ ಪೂರ್ತಿ ಸೇವಾ ಮಾಡೋದನ್ನ ನೋಡಿ ಅವ್ ಬಂದಿನ ತುಕಾರಾಮ ಕೇಳ್ತಾನ, ಕೊಡ್ರಿ, ವರ ಕೊಡಾಕ್ ಬಂದಿದ್ರಲ್ಲ ಕೊಡ್ರಿ ಅಂತ ತಿಳ್ಕೊಂಡು. ಅವಾಗ ಆ ವಿಠೋಬ ಹೇಳ್ತಾನ, ನಿನಗೆ ವರ ಕೊಡಂತಹ ವ್ಯಕ್ತಿ ನಾನಲ್ಲ, ನಿನಗೇನಾದ್ರೂ ವರ ಕೊಡ್ಬೇಕಾಗಿತ್ತು ಅಂದ್ರೆ ಈ ಜಗತ್ತಿನಲ್ಲೆಲ್ಲ, ಈ ವಿಶ್ವದಲ್ಲೆಲ್ಲ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರ. ನಾಮಸ್ಮರಣೆ ಮಾಡ್ತಾರಿಲ್ಲ, ಆ ನಾಮಸ್ಮರಣೆ ಮಾಡೋ ಪೂರ್ವದಲ್ಲಿ ನಿನ್ನ ಹೆಸರು ಕರೆದ ನನ್ನ ಹೆಸರು ಕರೆಯುವಂತರಾಗಲಿ ಅಂತ ತಿಳ್ಕೊಂಡು ಆ ವಿಠೋಬ ಅಂತಾನ. ಅದಕ್ಕೆ ನೋಡ್ರಿ, ಈಗ ಪಂಡ್ರಾಪುರಕ್ಕೆ ಹೋಗೋ ಮುಂದೆ ಎಲ್ಲಾರು ಅಂತಿರ್ತಾರ, ಬೋಲೋ ಸಂತ ತುಕಾರಾಮ್ ವಿಠಲ್ ಜಿಕಿ ಅಂತ ತಿಳ್ಕೊಂಡು ಅಂತಿರ್ತಾರಲ್ರಿ.
ಮೊದ್ಲ ತುಕಾರಾಮನ್ ಕರೆದ ಏನಂತಂದ್ರ ವಿಠಲ್ ಕರೀತಾರ. ಆ ವ್ಯವಸ್ಥೆಯಲ್ಲಿ ಈ ನಾಡಿನಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಮಾದರ ಹರಳಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನೂಲವಿಯ ಚಂದಯ್ಯ, ಸಂಗೊಳ್ಳಿ ರಾಯಣ್ಣ, ಕನಕದಾಸ ಇವರೆಲ್ಲರೂ ಸಹಿತ ನಾಡಿಗೆ ಹೆಸರನ್ನು ತಂದಾರ. ಅವ್ರ ಹೆಸರು ಸಹಿತ ನಮ್ಮ ಬಾಯಲ್ಲಿ ಬರ್ತೈತಿ ಅಂದ್ರ ಅವರು ತಂದೆ ತಾಯಿಗಳ ಸೇವೆ ಮಾಡಿದ್ದಕ್ಕಾಗಿಯೇ ಅವರ ಹೆಸರು ನಮ್ಮ ಬಾಯಲ್ಲಿ ಬರ್ತದ. ಅದಕ್ಕ ತಾವೆಲ್ಲರೂ ಸಹಿತ ತಂದೆ ತಾಯಿಗಳ ಸೇವಾ, ಅತಿ ಮಾವಂದಿರ ಸೇವಾ ಎಲ್ಲಾರು ಅನ್ಬೋದು. ಈಗ ಎಲ್ಲಾ ಪುರುಷ ಶರಣರ ಹೆಸರು ಹೇಳಿದ್ರಲ್ಲ, ಹೆಣ್ಮಕ್ಳು ಯಾರು ಮಾಡೇ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಅದಾರ ಯಾರಿಲ್ಲ. ಇಟಗಿಯೇ ಭೀಮಮ್ಮ. ಭೀಮಮ್ಮ ಅಂತ ಗೊತ್ತೇನ್ರಿ? ಭೀಮಮ್ಮ ಸಾಮಾನ್ಯದ ಮಹಿಳೆ ಅಲ್ಲ. ಈಗ ಏನಂತಂದ್ರಿ, ಯಾರಾದ್ರೂ ರೋಗ ರುಜುನ್ ಆಗಿತ್ತು ಅಂದ್ರೆ ಏನಂತೀವಿ ನಾವು? ಗೆಡ್ಡೆ ತಿನ್ಬಾಡ್ರಿ, ಗೆಣಸ್ ತಿನ್ಬಾರ್ರಿ, ಮುಳುಗಾಯಿ ತಿನ್ಬಾಡ್ರಿ, ಗಿಣ್ಣ ತಿನ್ಬಾಡ್ರಿ ಅಂತಿರ್ತೀವಿ. ಆ ಮಹಾತಾಯಿ ಎಂತ ಶಕ್ತಿ ಇತ್ತಂದ್ರ ಗಿಣ್ಣ ಮುಳುಗ ಇದ್ರೊಳಗ ಔಷಧಿ ಕೊಡ್ತಿದ್ಲಂತ, ಅದ್ರೊಳಗ ಆರಾಮ್ ಮಾಡ್ತಿದ್ಲಂತ. ಅಷ್ಟ ಶಕ್ತಿ ಆ ಮಹಿಳೆಗಿತ್ತು. ಅದಕ್ಕ ಇಟಗಿಯ ಭೀಮ ಅಂದ್ರೆ ಇಟಗಿ ಗ್ರಾಮಕ್ಕೆ ಹೆಸರು ತಂದು ಇಟಗಿಯ ಭೀಮಮ್ಮ ಆದ್ಲು. ಹೇಮರೆಡ್ಡಿ ಮಲ್ಲಮ್ಮ ಇವರೆಲ್ಲರೂ ಸಹಿತ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲರೂ ಸಹಿತ ತಂದೆ ತಾಯಿ ಅತ್ತಿ ಅವ್ರ ಸೇವಾ ಮಾಡಿದ್ದಕ್ಕಾಗಿ ಅವ್ರ ಹೆಸರನ್ನ ಇವತ್ತಿನ ದಿವಸ ನಾವು ನಮ್ಮ ಬಾಯಲ್ಲಿ ಬರ್ಸಾಕತ್ತೈತಿ. ಆ ವ್ಯವಸ್ಥೆಯಲ್ಲಿ ಜೀವನದಲ್ಲಿ ಈಗ ನೋಡ್ರಿ, ಗುರುಗಳ ಕೈಯಾಗ ಒಂದು ಪುಸ್ತಕ ಐತಿ. ಪುಸ್ತಕ ಹಿಂಗ್ ನಾ ತಗೊಂಡೆ ಇಲ್ಲಿ ಬಂದ್ ಹೋದಿಲ್ರಿ. ಈ ಪುಸ್ತಕದಿಂದ ಇಲ್ಲಿ ಬರ್ಬೇಕಾಗಿತ್ತು ಅಂದ್ರ ಭಗವಂತನ ಇಚ್ಛೆ ಇದ್ದಾಗ ಮಾತ್ರ ಒಂದು ವಸ್ತು ಇಲ್ಲಿಂದ ಬರ್ತದೆ. ಭಗವಂತನ ಒಂದು ನಾಮಸ್ಮರಣೆ ಇಲ್ದಂಗೆ ಏನೂ ಆಗಂಗಿಲ್ಲ. ಭಗವಂತನ ಒಂದು ಅಪ್ಪಣೆ ಇಲ್ದಂಗೆ ಏನೂ ಕೆಲಸ ಆಗಂಗಿಲ್ಲ. ಅದಕ್ಕ ಒಂದು ವಿಶೇಷವಾಗಿರ್ತಕ್ಕಂಥ ನುಡಿಯನ್ನು ಹೇಳ್ತಾರೆ ಕನಕದಾಸರು. ತಲ್ಲಣಿಸದಿರು ಕಂಡ್ಯ ತಾಳಮ್ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಎಷ್ಟು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ನೋಡ್ರಿ. ಹೌದಿಲ್ರಿ? ಗುಡ್ಡದ ಮ್ಯಾಲ ಐತಿ ವೃಕ್ಷ, ಅದಕ್ಕೆ ಕಟ್ಟೆಯನ್ನು ಕಟ್ಟಿ ನೀರ್ ಹಾಕ್ದವ್ರು ಯಾರು? ಬೆಳೆದತ್ತಿಲ್ಲ ವೃಕ್ಷ ಅದು. ಅದಕ್ಕೆ ಯಾರ ಕಾರಣ? ಭಗವಂತನ ಕಾರಣ. ಅದಕ್ಕ ತಲ್ಲಣಿಸದಿರು ಕಂಡ್ಯ ತಾಳು ಮನವಿ ಅಂದ್ರ ತಾಳ್ಕೊಂಡ್ ಹೋದ್ರ ಎಲ್ಲವೂ ಐತಿ. ಈಗ ನೋಡ್ರಿ, ವಿಶೇಷವಾಗಿ ಟಿವಿ ಬಂದತಿಲ್ರಿ. ಫ್ರಿಜ್, ಫ್ಯಾನ್, ಮಿಕ್ಸಿ, ವಾಷಿಂಗ್ ಮಿಷನ್, ಟೈಲ್ಸ್ ಕಲ್, RCC ಮನಿ, ಹಂಚಿನ ಮನಿ ಹೋದವೆಲ್ಲ, RCC ಮನಿ ಬಂದವಿಲ್ಲ. ಇದಕ್ಕೇನ್ ಅನ್ಕೊಂಡಿವಿ? ನಾವ ತಂದವಿ, ನಾವ ಮಾಡೇವಿ ಅನ್ಕೊಂಡಿರ್ತೇವೆ. ಇದಕ್ಕೆ ಯಾರು ನಾವು ಕಾರಣರಲ್ಲ. ಅವೆಲ್ಲವೂ ಸಹಿತ ಭಗವಂತನ ಇಚ್ಛೆಯಿಂದನೇ ಬಂದಿರ್ತಾವ. ಭಗವಂತ ಏನ್ ತಗೋಬೇಕು ಅಂತ ಮಾಡಿರ್ತಾನ ಅವೆಲ್ಲವೂ ಸಹಿತ ತಾನೇ ಮಾಡಿರ್ತಾನ ಅಂತ ತಿಳ್ಕೊಂಡು ಹೇಳಿ, ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಗ್ರಾಮದಲ್ಲಿ ಪೂಜ್ಯರು ಇಟ್ಟಿದಾರ. ಆ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಬೇಕಾಗಿತ್ತು ಅಂತಂದ್ರೆ ತಾವೆಲ್ಲರೂ ಸಹಿತ ಪ್ರತಿದಿನ ಈ ಕಾರ್ಯಕ್ರಮಕ್ಕೆ ಬಂದು ಆ ತತ್ವಗಳನ್ನ, ಆ ಪುರಾಣಗಳನ್ನ ಕೇಳೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋದಲ್ಲ, ನಾವು ಸಹಿತ ಸಂಸ್ಕಾರಯುತ ಬಾಳ್ವೆ ಮಾಡೋದ್ರ ಮುಖಾಂತರ ಈ ಪುರಾಣಕ್ಕೂ, ಈ ಗ್ರಾಮಕ್ಕೂ, ಈ ನಾಡಿಗೂ ಸಹಿತ ಒಳಿತನ್ನು ಮಾಡೋಣ ಅಂತ ತಿಳ್ಕೊಂಡು ಪೂಜ್ಯರ ಆಶೀರ್ವಾದ ತಮ್ಮೆಲ್ಲರಿಗೂ ಇರ್ಲಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಮಾತಿಗೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇನೆ. ಶಿವಮೊಗ್ಗ. ಇಲ್ಲಿವರೆಗೆ ಬಹಳ ಅಚ್ಚುಕಟ್ಟವಾದಂತ ನುಡಿಗಳನ್ನ ನುಡಿದಂತ ಮಹಾಸ್ವಾಮಿಗಳಿಗೆ ಹೃತ್ಪೂರ್ವಕ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಶ್ರೀಮಠದಿಂದ ಗೌರವ ಸಮರ್ಪಣೆಯನ್ನ ಮಾಡ್ಬೇಕಂತೇಳಿ ಇಲ್ಲಿ ಶ್ರೀಗಳಲ್ಲಿ ಕೇಳ್ಕೊತಾ ಇದ್ದೀನಿ. ಈ ಬಸವ ಪುರಾಣದ ಪ್ರವಚನದ ಒಂದೆರಡು ಹಿತನುಡಿಗಳನ್ನು ಶಾನವಾಡ ಗುರುಗಳು ಹೇಳ್ಬೇಕಂದ್ರೆ ಅವ್ರಿಗೆ ಕೇಳ್ಕೊತಾ ಇದ್ದೇನೆ. ಬೇಗ ಬರ್ಬೇಕು ಶಾನವಾಡ ಗುರುಗಳು. ಶಿವಪ್ಪ ಶಾನವಾಡ. ಎಲ್ರಿಗೂ ಶರಣಾರ್ಥಿಗಳು. ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಮುಳ್ಳೊಳ್ಳಿಯನ್ನ ಆಧ್ಯಾತ್ಮದ ಸುಕ್ಷೇತ್ರವನ್ನಾಗಿ ಮಾಡಿರುವಂಥ ಪರಮ ಪೂಜ್ಯ ಚನ್ನವೀರೇಶ್ವರ ಮಹಾಸ್ವಾಮೀಜಿಯವರನ್ನ ಸ್ಮರಣೆ ಮಾಡಿಕೊಳ್ತಾ, ಇದೊಂದು ಅತ್ಯಂತ ಅದ್ಭುತವಾಗಿರುವಂಥ ಕಾರ್ಯಕ್ರಮ. ಮುಳ್ಳೊಳ್ಳಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದ್ರೆ ಚನ್ನವೀರೇಶ್ವರ ಮಹಾಸ್ವಾಮೀಜಿಯವರ ಕರ್ತೃತ್ವ ಶಕ್ತಿಯ ಫಲವಾಗಿ ಈ ಸುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಮುಳ್ಳೊಳ್ಳಿ ಇವತ್ತು ಆಧ್ಯಾತ್ಮದ
ಅತ್ಯಂತ ಉತ್ತುಂಗದ ರಸದೌತಣ ಊಟವನ್ನು ಉಣಿಸ್ತಕ್ಕಂಥದ್ದು ಆಗಿದೆ. ಈಗಾಗಲೇ ಬಸವ ಪುರಾಣದ ಪರಂಪರೆಯನ್ನು ನಾವು ನೀವೆಲ್ಲರೂ ಕೂಡ ಆಲಿಸ್ತಾ ಬರ್ತಾ ಇದ್ದೇವೆ. ಪುಣ್ಯಾತ್ಮರೇ, ತಾಯಂದಿರೇ, ಬಸವ ಪುರಾಣದ ಒಂದು ಶಕ್ತಿ ಎಂಥದ್ದು ಅಂತ ಕೇಳಿದರೆ, ಜಗತ್ತಿಗೆ ಬಸವಾದಿ ಶಿವಶರಣರು ಕೊಟ್ಟಿರ್ತಕ್ಕಂಥ ಧರ್ಮಸೂಕ್ತವಾದ ಚಿಂತನೆಗಳು 900 ವರ್ಷಗಳ ನಂತರವೂ ಕೂಡ ವಾಸ್ತವಿಕ ಬದುಕಿಗೆ ಇವತ್ತು ಹಾಸುಹೊಕ್ಕಾಗಿರುವಂತಹದ್ದು. ಎಲ್ಲ ಆಧ್ಯಾತ್ಮಿಕ ಚಿಂತನೆಗಳನ್ನ ಮೆಲುಕು ಹಾಕಿ ನೋಡಿದರು, 108 ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ನೋಡಿದರು, 4 ವೇದಗಳನ್ನು ಅಧ್ಯಯನ ಮಾಡಿ ನೋಡಿದರು, ಯಾವೂ ಕೂಡ ನಡೆನುಡಿಗಳಲ್ಲಿ ಸಾಂಗತ್ಯವನ್ನು ಕಲ್ಪಿಸಿಕೊಡಲಿಲ್ಲ. ಯಾವುದು ವಾಸ್ತವಿಕ ಬದುಕಿನಲ್ಲಿ ನಡೆನುಡಿಗಳಲ್ಲಿ ಸಾಂಗತ್ಯವನ್ನು ಕಲ್ಪಿಸಿಕೊಟ್ಟಿರತಕ್ಕಂಥ ಸಾಹಿತ್ಯ ಈ ಜಗತ್ತಿನಲ್ಲಿ ಇದ್ದರೆ ಅದು ಬಸವಾದಿ ಶಿವಶರಣರ ಸಾಹಿತ್ಯ. ಅಂತಹ ಶ್ರೇಷ್ಠ ಬಸವಾದಿ ಶಿವಶರಣರ ಸಾಹಿತ್ಯವನ್ನ ಇವತ್ತು ಜಗತ್ತಿನ 53 ದೇಶಗಳು 25ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಭಾಷಾಂತರ ಮಾಡಿಕೊಳ್ತಾ ಇದೆ. ಅದು ಅಂಥ ಒಂದು ಶಕ್ತಿ ಇದೆ ಅದರಲ್ಲಿ. ಯಾರು ನಡೆದ ಮೇಲೆ ನುಡಿದ್ರು ಅವರು ಶರಣರು. ನಾವು ನುಡಿತೇವೆ ಆದ್ರೆ ನಡೆಯೋದಿಲ್ಲ. ಅದಕ್ಕೇನೆ ಕೂಡ ಬಸವಾದಿ ಶಿವಶರಣರ ಒಂದು ಚೈತನ್ಯ ಎಂಥದ್ದು ಅಂತ ಕೇಳಿದರೆ, ಆಗಲೇ ಪರಮ ಪೂಜ್ಯರಲ್ಲಿ ಅನೇಕ ಶರಣರ ಒಂದು ಹೆಸರನ್ನು ನಾವು ಕೇಳಿದ್ವಿ. ಈ ನೂಲಿಯ ಚಂದಯ್ಯ, ಡೋಹರಕಕ್ಕೆ ಎಲ್ಲರೂ ಕೂಡ ಇರಬಹುದು. ಮೊನ್ನೆ ತಾನೇ ಈಗ ಒಂದು ವರ್ಷದ ಹಿಂದೆ ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು. ಭರತಖಂಡದ ಈ ಭಾರತ ದೇಶದ ಎಲ್ಲ ಅನೇಕ ಸೈಂಟಿಸ್ಟ್ಗಳು, ಹಿರಿಯ ವೈದ್ಯಾಧಿಕಾರಿಗಳು ಸೇರಿಕೊಂಡ್ರು. ಹೊರದೇಶದಿಂದ ಕೆಲವೊಂದು ಸೈಂಟಿಸ್ಟ್ಗಳು ಬಂದರು. ಮೆಡಿಕಲ್, ಈ ದೇಹದ ಮೇಲೆ, ಮನುಷ್ಯ ದೇಹದ ಮೇಲೆ ಅತ್ಯಂತ ದೊಡ್ಡ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಬಂದರು. ಅವರೆಲ್ಲ ಬಂದು ಏನು ಮಾಡಿದ್ರು ಅಂತ ಕೇಳಿದರೆ, ಒಂದು ವಿಚಾರ ಸಂಕಿರಣ ಆಯಿತು. ಈವರೆಗೆ ಮನುಷ್ಯನ ದೇಹವನ್ನ ಪರೀಕ್ಷೆ ಮಾಡಲಿಕ್ಕೆ ಮಾನಸಿಕವಾದ ಒಂದು ಪರೀಕ್ಷೆ, ಇನ್ನೊಂದು ದೈಹಿಕ ಪರೀಕ್ಷೆ ಅಂತ ಆಗ್ತಿತ್ತು. ಒಬ್ಬ ಆಸ್ಟ್ರೇಲಿಯಾದ ಖ್ಯಾತ ನರಶಾಸ್ತ್ರಜ್ಞ ಪರೇಡ್ ಅಂತಕ್ಕಂಥವರು ಮನುಷ್ಯನ ಮೆದುಳನ್ನ, ಬುರುಡೆಯನ್ನು ತೆಗೆದು ಮೆದುಳನ್ನ ಬಿಚ್ಚಿ ಚಿಕಿತ್ಸೆ ಮಾಡ್ತಾ ಮಾಡ್ತಾ ಆ ಮನುಷ್ಯನ ಜೊತೆಗೆ ಮಾತನಾಡಿದ. ಆಪರೇಷನ್ ಮಾಡ್ತಾ ಮಾತನಾಡ್ತಾ ಇದ್ದ. ಮಾತನಾಡುವಾಗ ಅವರೇ ಸ್ವತಃ ಹೇಳ್ತಾರೆ ಒಂದು ವಿಚಾರವನ್ನ. ಏನ್ ಹೇಳಿದ್ರು ಅಂತ ಕೇಳಿದ್ರೆ, ಈ ಮಾತನಾಡ್ತಾ ನಾ ಆಪರೇಷನ್ ಮಾಡುವಾಗ, ಚಿಕಿತ್ಸೆ ಕೊಡುವಾಗ ಅವನಲ್ಲಿ ಒಂದು ಜಾಗೃತವಾಗಿರ್ತಕ್ಕಂಥ ಚೈತನ್ಯ ಇತ್ತು. ಆ ಚೈತನ್ಯವು ನಮ್ಮ ಜೊತೆಗೆ ಮಾತನಾಡ್ತು ಅಂತ ತಿಳ್ಕೊಂಡು ಆ ಸೈಂಟಿಸ್ಟ್ ಹೇಳ್ತಾರೆ. ಇದು ಎಂಥ ಅದ್ಭುತ! ಅದಕ್ಕೇನೆ ಕೂಡ ವಿಚಾರ ಸಂಕಿರಣದಲ್ಲಿ ಅದನ್ನ ಬೇಸಿಟ್ಕೊಂಡು ಚಿಂತನೆ ಮಾಡಿದಾಗ ಎಲ್ಲ ವೈದ್ಯಾಧಿಕಾರಿಗಳು ಊಟದ ಸಮಯದ ಮಟ್ಟ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ವಿಶ್ವಸಂಸ್ಥೆಗೆ ಆರೋಗ್ಯ ಅಂದ್ರೆ ಏನಪ್ಪಾ ಅಂದ್ರೆ ದೈಹಿಕ ಮಾನಸಿಕ ಒಂದು ಪರೀಕ್ಷೆ ಮಾತ್ರ ಅಂತ ಈವರೆಗೆ ವಿಶ್ವಸಂಸ್ಥೆ ಹೇಳಿತ್ತು. ಮಧ್ಯಾಹ್ನವರೆಗೆ ಚರ್ಚೆ ಆಯ್ತು. ಮಧ್ಯಾಹ್ನ ಮ್ಯಾಲಿಂದ ಊಟ ಆದ್ಮೇಲೆ ಇದನ್ನು ಪೂರ್ಣ ಆಗಿಲ್ಲ ಅಂತ ತಿಳ್ಕೊಂಡು ಚರ್ಚೆ ನಡೆಯಿತು. ಚರ್ಚೆ ನಡೆದಾಗ ಆ ಒಂದು ವಿಚಾರ ಸಂಕಿರಣದಲ್ಲಿ ಒಬ್ಬ ಮಹಾನ್ ಸತ್ಪುರುಷ ಮಹಾಸ್ವಾಮೀಜಿಯವರು ಪಾಲ್ಗೊಂಡಿದ್ರು. ಪಾಲ್ಗೊಂಡಂತ ಪೂಜ್ಯರು ಕೊನೆಗೆ ಎಲ್ಲ ಸೈಂಟಿಸ್ಟ್ಗಳು, ಎಲ್ಲ ವೈದ್ಯಾಧಿಕಾರಿಗಳು ಸೇರ್ಕೊಂಡು ವಿಚಾರ ಮಾಡಿದಾಗ ಇದಿನ್ನೂ ಅಪೂರ್ಣ ಆಗಿದೆ ಆರೋಗ್ಯ ಅಂದ್ರೆ. ಆರೋಗ್ಯ ಅಂದ್ರೆ ಕೇವಲ ಮಾನಸಿಕವಾದಂತ ಚಿಕಿತ್ಸೆ, ದೈಹಿಕವಾದ ಚಿಕಿತ್ಸೆ ಮಾತ್ರ ಅಲ್ಲ, ಇನ್ನೊಂದು ಚಿಕಿತ್ಸೆ ಇದೆ ಅನ್ನೋದನ್ನ ಮಂಡನೆ ಮಾಡಿದ್ರು. ಆ ಮಂಡನೆ ಮಾಡಿರ್ತಕ್ಕಂಥದ್ದು ಎಲ್ಲಿ ಸಿಕ್ತು ಉತ್ತರ ಅಂತ ಕೇಳಿದ್ರೆ ಇಷ್ಟಲಿಂಗದಲ್ಲಿ ಸಿಕ್ತು. ಯಾರು ಇಷ್ಟಲಿಂಗ ಆರಾಧನೆ ಮಾಡ್ತಾರೆ, ಯಾರು ಇಷ್ಟಲಿಂಗದಲ್ಲಿ ತಲ್ಲೀನರಾಗ್ತಾರೆ, ಇಷ್ಟಲಿಂಗ ಮಾಡಬೇಕಾದ್ರೆ ಅದಕ್ಕೊಂದು ಆಧ್ಯಾತ್ಮಿಕ ಪರೀಕ್ಷೆ ಅಂತ ಬರಬೇಕು. ಆಧ್ಯಾತ್ಮಿಕ ಪರೀಕ್ಷೆ ಆಗ್ಬೇಕಾದ್ರೆ ಆಧ್ಯಾತ್ಮಿಕ ಪರೀಕ್ಷೆಯ ಮೂಲ ಮಂತ್ರ ಚೈತನ್ಯ ಎಲ್ಲೈತಪ್ಪ ಅಂದ್ರೆ ಇಷ್ಟಲಿಂಗದಿಂದ ಮಾತ್ರ ಅದನ್ನ ತರಲಿಕ್ಕೆ ಸಾಧ್ಯ. ಅದಕ್ಕೆ ಇನ್ನು ದೈಹಿಕ ಪರೀಕ್ಷೆ ಅಷ್ಟೇ ಅಲ್ಲ, ಮಾನಸಿಕ ಪರೀಕ್ಷೆ ಅಷ್ಟೇ ಅಲ್ಲ, ಒಂದು ಆಧ್ಯಾತ್ಮಿಕ ಪರೀಕ್ಷೆಯನ್ನು ಸೇರಿಸಿದಾಗ ಆರೋಗ್ಯ ಅನ್ನುವಂತ ಒಂದು ಸಮರ್ಪಕವಾದಂತ ವಾಕ್ಯಕ್ಕೆ ಸಮರ್ಪಕದ ಉತ್ತರ ಸಿಗ್ತದೆ ಅಂತ ತಿಳ್ಕೊಂಡು ವಿಶ್ವಸಂಸ್ಥೆಯ ಆರೋಗ್ಯ ಇಲಾಖೆಗೆ ಇಲ್ಲಿಂದ ಉತ್ತರ ಹೋತು. ಅದಕ್ಕೆ ಪುಣ್ಯಾತ್ಮರು ಇವತ್ತು ನಾವೆಲ್ಲ ಸೇರಿದೇವಲ್ಲ, ಏನೆಲ್ಲ ಐತಿ ನಮ್ಮ ಹತ್ರ, ಏನೆಲ್ಲ ಐತಿ ನಮ್ಮ ಹತ್ರ, ಆದ್ರೆ ಮಾನಸಿಕ ನೆಮ್ಮದಿ ಇಲ್ಲ, ಮಾನಸಿಕ ಸಮಾಧಾನಗಳಿಲ್ಲ. ಈ ಮಾನಸಿಕ ನೆಮ್ಮದಿ ಸಮಾಧಾನಗಳು ಸಿಗಬೇಕಾದ್ರೆ ನಮ್ಮ 3ನೇ ಟೆಸ್ಟ್ ಆಗ್ಬೇಕಿನ್ ಮುಂದೆ, ಅದು ಆಧ್ಯಾತ್ಮಿಕ ಟೆಸ್ಟ್. ಆಧ್ಯಾತ್ಮಿಕ ಟೆಸ್ಟ್ ಎಲ್ಲಿ ಸಿಗ್ತೈತೆ ಅಂದ್ರೆ ಈ ಬಸವ ಪುರಾಣದಲ್ಲಿ ಸಿಗ್ತೈತಿ. ಎಲ್ಲಿ ಸಿಗ್ತೈತೆ ಹೇಳ್ರಿ?
ಈ ಬಸವ ಪುರಾಣದಿಂದ ಮಾತ್ರ ಸಿಗಕ್ಕೆ ಸಾಧ್ಯ. ಅಂತ ಸತ್ಪುರುಷರು ಇಷ್ಟಲಿಂಗವನ್ನ ಕೈಯಲ್ಲಿ ಹಿಡಿದು ಭಗವಂತನನ್ನ ನಾವೇನು ನೂರಾರು ಕಡೆ ಪೂಜೆ ಮಾಡ್ತಿದ್ವಿ ಅಂತವನ್ನ ನಿರಾಕಾರ ರೂಪದಲ್ಲಿ ಇಷ್ಟಲಿಂಗದಲ್ಲಿ ಪೂಜೆ ಮಾಡಿ ತೋರಿಸಿದ್ರು. ಅದಕ್ಕೇನೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳದಲ್ಲಿ ಬಂದು ಚುಳುಕಾದಿರಯ್ಯ ಅಂತ ಬಸವಣ್ಣ ಬರೆದೋಗ್ಬಿಟ್ಟು ಪಿಂಡ ಜ್ಞಾನ ಸ್ಥಳದಲ್ಲಿ ಬರೆದಿರ್ತಕ್ಕಂಥ ಅವನ ಈ ಒಂದು ವಚನ ಎಂತಹ ದೊಡ್ಡದಾಗಿರ್ತಕ್ಕಂಥ ಚೈತನ್ಯ ಐತಿದ್ರೆ. ಅದಕ್ಕೆ ಮುಳ್ಳಳ್ಳಿ ಪರಮ ಪೂಜ್ಯರು ಇವತ್ತು ಈ ಭಾಗದ ನಮ್ಮೆಲ್ಲ ಈ ಪಾಮರರಿಗೆ, ಈ ಮನುಷ್ಯ ಜನ್ಮಕ್ಕೆ ಒಂದು ಆಧ್ಯಾತ್ಮಿಕ ಪರೀಕ್ಷೆಯನ್ನು ಮಾಡ್ತಕ್ಕಂಥ, ಆಧ್ಯಾತ್ಮಿಕ ಚೈತನ್ಯ ತುಂಬತಕ್ಕಂಥ ಒಂದು ಅದ್ಭುತವಾಗಿರುವಂತ ಈ ಬಸವ ಪುರಾಣದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಪರಮ ಪೂಜ್ಯರಿಗೆ ನಾವು ನೀವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ ಪೂಜ್ಯರಿಗೆ. ಯಾಕಂದ್ರೆ ಚನ್ನವೀರೇಶ್ವರ ಮಹಾಸ್ವಾಮೀಜಿಯವರು ಅಂತ ಒಂದು ಕರ್ತೃತ್ವ ಶಕ್ತಿಯಿಂದ ಬೆಳೆದುಕೊಂಡು ಬಂದಿರತಕ್ಕಂಥವ್ರು. ಆ ಪರಮ ಪೂಜ್ಯರು 400 ವರ್ಷಗಳ ಈ ಇತಿಹಾಸ ಹೊಂದಿರತಕ್ಕಂಥ ಶ್ರೀಮಠದಲ್ಲಿ ಪರಮ ಪೂಜ್ಯರ ಒಂದು ಚೈತನ್ಯ ಶಕ್ತಿ ನಿಮ್ಮೆಲ್ಲರನ್ನು ಕೂಡ ಇವತ್ತು ಕಾಪಾಡ್ತಾ ಇದೆ. ಅಂಥ ಒಂದು ಚೈತನ್ಯಪೂರ್ಣವಾಗಿರ್ತಕ್ಕಂಥ ಶ್ರೀಮಠದ ಈ ಅಭೂತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಪಾಲ್ಗೊಳ್ಳಿಕ್ಕೆ ಅನುವು ಮಾಡಿಕೊಟ್ಟು 2 ಮಾತುಗಳನ್ನು ಆಡಲಿಕ್ಕೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಪೂಜ್ಯರ ಶ್ರೀಚರಣಕ್ಕೆ ನನ್ನ ಈ ನುಡಿಮೂತ್ರಗಳನ್ನು ಸಮರ್ಪಣೆ ಮಾಡಿ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಡಗೀಲಿಲ್ಲದ ಬಂಡಿ ಹೊಡೆಗಡುವುದೇ ಮಾಡುವುದೇ, ಕಡಗೀಲು ಬಂಡಿಗಾಗಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೇ ಕಡಗೀಲು ಕಾಣನ ರಾಮನಾಥ ಎಂಬ ಶರಣರ ವಾಣಿಯಂತೆ ಈ ಒಂದು ಬಸವ ಪುರಾಣದ ಭವ್ಯ ವೇದಿಕೆಯಲ್ಲಿ ನಿಮ್ಮೆಲ್ಲರೂ ಉದ್ದೇಶಿಸಿ ತಮ್ಮ ಅನುಭವದ ನುಡಿಗಳನ್ನು ಹೇಳ್ತಕ್ಕಂಥ ಶ್ರೀಯುತ ಎಸ್ ಶಾನವಾಡ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಅವರಿಗೆ ಅಭಿನಂದನೆಗಳು. ಈಗ ತುಲಾವಾರ ಸೇವೆಯ ಕಾರ್ಯಕ್ರಮವನ್ನು ನಮ್ಮ ರಾಘವೇಂದ್ರ ಅವರು ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ.